ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ ಬೆನ್ನಲ್ಲೇ ಅಡ್ವಾಣಿಯವರಿಗೆ ಅತ್ಯುನ್ನತ ಗೌರವ ಪ್ರಾಪ್ತವಾಗಿದೆ. ಭಾರತ ರತ್ನ ಘೋಷಿಸಿ ಪ್ರಧಾನಿ ಮೋದಿ ಅಭಿನಂದಿಸಿದ್ದಾರೆ. ಈ ಬೆಳವಣಿಗೆ ಬಿಜೆಪಿಯ ಸಂಭ್ರಮಕ್ಕೆ ಕಾರಣ ಆಗಿದೆ. ಇತ್ತ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ಹೆಸರನ್ನ ಕಾಂಗ್ರೆಸ್ ಮುನ್ನೆಲೆಗೆ ತಂದಿದೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಇದು ಜಗತ್ತಿಗೆ ಕನಕನ ಸಂದೇಶ. ಆದರೆ ಜಾತಿ ನೆಪದಲ್ಲಿ ಕನಕ ಪೀಠದ ಶ್ರೀಗಳಿಗೆ ಅಪಮಾನದ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಮತ್ತೆ ಮೇಲು ಕೀಳು ತಾರತಮ್ಯ ಚರ್ಚೆಯ ಬಿಸಿ ಎಬ್ಬಿಸಿದೆ. ಮುಜರಾಯಿ ಇಲಾಖೆಗೆ ಸಚಿವರು ವರದಿ ಕೇಳಿದ್ದಾರೆ. ರಾಜ್ಯದಲ್ಲಿ ಕುಂಕುಮ ಕೇಸರಿ ಶಾಲು ವಿವಾದ ಎಬ್ಬಿಸಿದೆ. ಕುಂಕುಮ ಧರಿಸಲು ನಿರಾಕರಿಸಿದ ಸಿಎಂ ನಡೆ ಬಿಜೆಪಿ ರೊಟ್ಟಿಗೆ ತುಪ್ಪ ಬಿದ್ದಂತಾಗಿದೆ. ಕಮಲ ಪಾಲಿಟಿಕ್ಸ್ಗೆ ಡಿಸಿಎಂ ಡಿಕೆ ಅಲರ್ಜಿಯ ಉತ್ತರ ಕೊಟ್ಟಿದ್ದಾರೆ. ಇತ್ತ ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ ಸ್ಪಷ್ಟನೆಯ ಬಳಿಕವೂ ಕೇಸರಿ ಶಾಲು ಬೆಂಬಿಡದೆ ಕಾಡ್ತಾ ಇದೆ. ಈ ಬಾರಿ ಎಲೆಕ್ಷನ್ನಲ್ಲಿ ರಾಮಬಾಣವೇ ಪ್ರಯೋಗ ಆಗಲಿದೆ. ಬಿಜೆಪಿಯ ಮಹಾಯಜ್ಞಕ್ಕೆ ವಿಘ್ನ ತರಲು ಸಿದ್ದು ಸರ್ಕಾರ ರಾಮನ ಭಜನೆ ಶುರು ಮಾಡಿದೆ. ಬಜೆಟ್ನಲ್ಲಿ ಮಂದಿರ ಅಭಿವೃದ್ಧಿಗೆ ಹಣದ ಹೊಳೆ ಹರಿಯುವ ನಿರೀಕ್ಷೆ ಇದೆ. ಇತ್ತ ಮಂಗಳೂರಿನ ಮಳಲಿ ಮಸೀದಿ ವಿವಾದ ಧುತ್ತನೆ ಎದ್ದು ಕೂತಿದೆ. ಸಂಸದ ಡಿಕೆ ಸುರೇಶ್ ಹೇಳಿಕೆಯ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಅನುದಾನದ ಕದನಕ್ಕೆ ಮುನ್ನುಡಿ ಬರೀತಾ ಇದೆ. ಕೇಂದ್ರದ ತಾರತಮ್ಯ ಖಂಡಿಸಿ ಬುಧವಾರ ದೆಹಲಿಯಲ್ಲಿ ಇಡೀ ಸರ್ಕಾರ ಪ್ರತಿಭಟನೆಗೆ ಕೂರಲಿದೆ. ಈ ಮಧ್ಯೆ ಪ್ರತ್ಯೇಕ ಮಾತು ಕೈ ಕಮಲ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.